ರಾಜ್ಯದಲ್ಲಿ ಫೆಂಗಲ್ ಎಫೆಕ್ಟ್ನಿಂದ ಜನ ಆಚೆ ಬರುವ ಮುನ್ನವೇ ಮತ್ತೊಂದು ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೆ ತಟ್ಟಿದೆ. ದಕ್ಷಿಣ ಒಳನಾಡು ಸೇರಿದಂತೆ ರಾಜ್ಯದ ಹಲವೆಡೆ ಮತ್ತೆ ಮಳೆ ಆರಂಭವಾಗಿದ್ದು ಇನ್ನೂ 3 ದಿನ ಇದು ಕಾಡುತ್ತೆ ಅಂತಕ್ಕಂಥ ಮಾಹಿತಿ. ಸೊ ಏನಿದೆ ಎಫೆಕ್ಟು, ಹೇಗೆ ಎಲ್ಲೆಲ್ಲಿ ಇದರ ಪರಿಣಾಮ ಅಂತಕ್ಕಂಥದನ್ನ ನೋಡೋಣ ಬನ್ನಿ. 10 ದಿನದ ಅಂತರದಲ್ಲಿ ಮತ್ತೊಂದು ಸೈಕ್ಲೋನ್ ಎಫೆಕ್ಟ್. ಮತ್ತೆರಡು ದಿನ ಬೆಂಗಳೂರು ಥಂಡ ಕೂಲ್. ದಕ್ಷಿಣ ಒಳನಾಡಿಗೆ ಮಳೆ, ಮಲೆನಾಡಲ್ಲಿ ಚಳಿ ಹೆಚ್ಚಳ ಸಾಧ್ಯತೆ. ಅಬ್ಬಬ್ಬಾ, ಬೆಂಗಳೂರಲ್ಲಿ ಇರೋ ಈ ಕೂಲ್ ವೆದರ್ಗೆ ಈ ಸಾಂಗ್ ಕೇಳ್ತಿದ್ರೆ ಯಪ್ಪೋ ಟೆಲ್ ಮಿ 1 ಕಪ್ ಆಫ್ ಕಾಫಿ ಅಂತ ಹೇಳಿದ್ರು ತಪ್ಪೇ ಆಗಲ್ಲ ಬಿಡ್ರಿ. ಯಾಕೆ ಗೊತ್ತಾ, ಚಿಲ್ಡ್ ಚಳಿಗೆ ಸೂರ್ಯನ ಶಾಖ ಬೇಕೇ ಬೇಕು ಅನ್ಸುತ್ತೆ. ಅಷ್ಟಕ್ಕೂ ಈ ಸಿಲಿಕಾನ್ ಸಿಟಿ ಕೂಲ್ ಆಗಿ ಇರೋದ್ಯಾಕೆ ಗೊತ್ತಾ? ಡೀಟೇಲ್ಸ್ ಹೇಳ್ತೀವಿ ಕೇಳಿ. ಹೌದು, ಡಿಸೆಂಬರ್ ಕಳೆದ್ರೂ ರಾಜ್ಯದಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿಲ್ಲ. ಫೆಂಗಲ್ ಚಂಡಮಾರುತದ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಳೆದ ವಾರ ವ್ಯಾಪಕ ಮಳೆಯಾಗಿದ್ರೆ ಈಗ 10 ದಿನದ ಅಂತರದಲ್ಲಿ ಮತ್ತೊಂದು ವಾಯುಭಾರ ಕುಸಿತದ ಎಫೆಕ್ಟ್ ರಾಜ್ಯಕ್ಕೆ ತಟ್ಟುತ್ತಿದೆ. ಹೀಗಾಗಿ ರಾಜ್ಯದ ಹಲವೆಡೆ ಮತ್ತೆ ವ್ಯಾಪಕ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಇನ್ನೆರಡು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹಿಂದೂ ಮಹಾಸಾಗರದ ದಕ್ಷಿಣ ಭಾಗದ ಮನ್ನಾರ್ ಕೊಲ್ಲಿ ಮತ್ತು ನೆರೆ ಭಾಗದ ಪ್ರದೇಶಗಳಲ್ಲಿ ವಾಯುಭಾರ ಕುಸಿತವಾಗಿರೋದೇ ಈ ಮಳೆಗೆ ಕಾರಣವಾಗಿದೆ. ಇದರ ಎಫೆಕ್ಟ್ ಈಗ ರಾಜ್ಯದ ಮೇಲೂ ಬೀಳ್ತಿದೆ. ಇಂದು ನಾಳೆ ಕರಾವಳಿಯ ಕೆಲವು ಕಡೆಗಳಲ್ಲಿ ಮತ್ತು ಕೊಡಗು, ಚಿಕ್ಕಮಗಳೂರು, ಮೈಸೂರು, ಹಾಸನ, ತುಮಕೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಮಲೆನಾಡು ಕರಾವಳಿ ಭಾಗಕ್ಕೆ ಶೀತಗಾಳಿ ಹೆಚ್ಚಾಗುವ ಸಾಧ್ಯತೆ ಇದ್ದು ಚಳಿ ಕೊಂಚ ಹೆಚ್ಚಾಗಿಯೇ ಕಾಡುವ ಸಾಧ್ಯತೆ ಇದೆ. ಈಗಿನ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ, ಕನ್ಯಾಕುಮಾರಿ ಹಾಗೂ ಶ್ರೀಲಂಕಾ ಪ್ರದೇಶದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 5.8 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಡಿಸೆಂಬರ್ 12 ಹಾಗೂ 13ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರು ಹಾಗೂ ರಾಮನಗರ ಜಿಲ್ಲೆಗಳ ಕೆಲವು ಕಡೆ ಡಿಸೆಂಬರ್ 12 ಹಾಗೂ 13ರಂದು ಕೆಲವು ಕಡೆ ಹಗುರದಿಂದ ಸಹ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆಯಿಂದ ಸೈಕ್ಲೋನ್ ಎಫೆಕ್ಟ್ ಜೋರಾಗಿದೆ. ಚಳಿ ಜೊತೆಗೆ ಆಗಾಗ ಝಡಿ ಮಳೆ ಕೂಡ ನಗರವಾಸಿಗಳಿಗೆ ಕಾಟ ಕೊಡ್ತಿದೆ. ಬೆಂಗಳೂರಿನಲ್ಲೂ ಇಂದು ನಾಳೆ ಮಲೆನಾಡಿನಂತೆ ವಾತಾವರಣ ಮುಂದುವರಿಯಲಿದೆ. ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಡಿಸೆಂಬರ್ 14ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಪ್ರಮಾಣ ತಗ್ಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಡಿಸೆಂಬರ್ 12 ಹಾಗೂ 13ರಂದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ ಸುಮಾರು 25 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ಟಾರೆ ಮತ್ತೆ ಮಳೆ ಶುರುವಾಗಿದೆ. ಜೊತೆಗೆ ಚಳಿ ಕೂಡ ಕಾಟ ಕೊಡುತ್ತಿದೆ. ಆಚೆ ಓಡಾಟ ಮಾಡುವವರು ಎಚ್ಚರಿಕೆ ವಹಿಸಿದ್ರೆ ಸೂಕ್ತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.